ನಾವ್ ಅಪ್ಪಾಜಿ ನೋಡ್ರಿ ಬರ್ತಡೇನ ಸಿಂಪಲ್ ಆಗಿ ಮಾಡ್ಬೇಕು ಅನ್ಕೊಂಡ್ರು ಹೆಂಗೋ ಒಂದ್ ಮಾಡ್ಬೇಕಂತ ಈಗ ಒಂದು ಚಾಳಿ ಗಲೆ ಬಿದ್ದೈತಿ ಏನಪ್ಪಾ ಅಂದ್ರೆ ತುಟಿಕಿ ಒಂದೇ ಸೆಕೆಂಡ್ ಚೇಂಜ್ ಮಾಡ್ಯಾರ ನನಗ ಶಾಕ್ ಆಗೈತ್ ಗೈಸ್ ಅವಾಗಿಂದ ಕಬಾಬ್ ಯಾವಾಗ ಮಾಡ್ತಾರ ಅಂತ ಕಾಯಕಂತಾರ ಈ ಡುಮ್ಮಕ್ಕ ಹಿಂಗ ರೆಡಿ ಆಗ ನೋಡ್ರಿ ಕಿರಿ ಕಿಟಿ ಕಿಟಿ ಈಗ ಸ್ಟಾರ್ಟ್ ಮಾಡೋಣ ಜ್ಯೋತಿಗೆ ಒಂದು ಕಾಂಟ್ರಾಕ್ಟ್ ಬಂದೈತಿ ಅದೇನಪ್ಪಾ ಅಂತಂದ್ರೆ ಗೈಸ್ ನೋಡ್ರಿ ಗಂಗಾವತಿಗೆ ಹೋಗಿದ್ರು ಇವತ್ತು ಕಾರ್ ಇಲ್ಲ ಅಂತ ಪಾಪಾಗೆ ಇವ್ರು ಬಿಟ್ಟೋಗಿದ್ರು ಕಾರ್ ತಗೊಂಬರಕ್ ಹೋಗಿ ಮಮ್ಮಿ ಗಾಡಿ ಅಂತ ಹೇಳಿನಿ ಕಾರ್ ಅಂತ ಬಿಡೋದು ಆಕೆ ಬರ್ತಡೇ ಏನೋ ತರಕ್ ಹೋಗಿದ್ರು ಕೊಡು ಅಂತಲ್ಲಿ ಅಕ್ಕ ಹಂಗೆ ನೋಡಿ ಮಮ್ಮಿ ನಿಂದಲ್ಲಿ ಬಿಡೋದ ನೋಡ್ರಿ ಎಕ್ಸೈಟ್ ಆಗ್ಬಿಟ್ಟಾಳ ಅದು ಸೌಂಡ್ ಬರೋದಕ್ಕ ಖುಷಿ ಆಗ್ಬಿಟ್ಟಾಳ ಈಗ ನಮ್ಮ ಮಮ್ಮಿ ನೋಡ್ರಿ ಅವೆಲ್ಲ ಭಯ ಕೊಟ್ಟಾಳ ತನ್ನ ಮಲೆಗೆ ಹೋಗಿ ಮಾಡ್ತಾರ ಎಕ್ಸೈಟ್ಮೆಂಟ್ ಲೈಕ್ ಫುಲ್ ಮಮ್ಮಂತಾಳಣ್ಣ ಅದ್ರಾಗೆ ಎಲ್ಲಿ ತಗೊಂಡ್ರಿ ಎಕ್ಸೈಟ್ ಆಗಿ ಹಂಗ ಖುಷಿ ಮಾತು ಬರಕಂತ ಹೋಗಿ ಖುಷಿಗೆ ಅಷ್ಟು ನನಗ ನೋಡ್ರಿ ನಂಗೆ ಏನಂತ ತಗೊಂಬಂದಿದ್ದಾಳ ರೇಷ್ಮಾ ಶೂಸ್ ಕುಣಿತಾಳ ಮಾಡ್ತೀಯಾ ಫುಲ್ ಜೋಶ್ ನೋಡ್ರಿ ಶೂಸ್ ಅನ್ನ ತಗೊಂಬಂದಿದಾರ ತಗೋರಿ ಇದೊಂದು ತಗೋರಿ ಇಟ್ಕೊಡ್ರಿ ಈ ಕಡೆ ಆಗ್ತಾವ ನೋಡ್ರಿ ಶೂಸಾ ಯಾರು ತಂದಾರ ಏನದು ಜೋಶ್ ನೋಡ್ರಿ 10:11 ಆಗೈತಿ ಅಪ್ಪಾಜಿ ಜೊತೆ ಖುಷಿ ಆಗ್ಬಿಟ್ಟಾಳೆ ಈಗ ಅವ್ರ ಮಮ್ಮಿ ಏನೇನು ತಗೊಂಡ್ಬಿಟ್ರು ಸಿಕ್ಕಿದಾರ ಅಂತೇಳಿ ಭೂತ ಅಂತ ಅಪ್ಪಾಜಿ ಅಚ್ಚಪ್ಪಾಜಿ ಇದ್ಯಾವ ಸೇರಪ್ಪ ಅಪ್ಪಾಜಿ ನೋಡಿ ನಮ್ಮ ಅಪ್ಪಾಜಿ ನೋಡ್ರಿ 11 ಗಂಟೆಗೆ ಎತ್ತಿ ಇವ್ರ ಜೋಶ್ ನೋಡ್ರಿ ಹಿಂಗ್ ಮಾಡ್ಬೇಕಂತ ಅಪ್ಪಾಜಿ ಮಾಡು ಇಟ್ಕೊಂಡ್ಬಿಟ್ಟಾಳ ಹೆಂಗ್ ಮಾಡಕ್ ನಾವು 11 ಗಂಟೆ ಎಲ್ಲ ಹೋಗಾಯಿಸಿ ಒಂದು
ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ನೋಡ್ರಿ, ಈ ಸೀರೆ ಹಾಕೊಂಡಿದ್ದೀನಿ. ಇನ್ನೂ ಮುಖಕ್ಕೆ ರೆಡಿ ಆಗಿಲ್ಲ, ಆದ್ರೂ ಇಷ್ಟು ಚಂದ ಕಾಣಕಂತೀನಿ. ಇದು ಸ್ವಲ್ಪ ಜಾಸ್ತಿ ಓವರ್ ಆಯ್ತಾ? ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ನಮ್ಮ ಕೃಷಿ ಬರ್ತಡೇ ಐತ್ರಿ. ಇದು 2 ಮುಗಿದು 3 ವರ್ಷ ಸ್ಟಾರ್ಟ್, 2ನೇ ವರ್ಷದ ಬರ್ತಡೇ. ಒಟ್ಟು 2 ಮುಗಿದು 3 ಸ್ಟಾರ್ಟ್ ಗೈಸ್. ಬರ್ತಡೇನ ಸಿಂಪಲ್ ಆಗಿ ಮಾಡ್ಬೇಕು ಅನ್ಕೊಂಡ್ರು, ಹೆಂಗೋ ಒಂದ್ ಮಾಡ್ಬೇಕು ಅನ್ಕೊಂಡ್ರು. ಅದು ಬೇರೆ ನಾನೊಂದು ಪ್ರೆಗ್ನೆಂಟ್ ಇರೋದಕ್ಕ ಏನೇನೋ ಆಗಿ ನಿನ್ನೆ ಸಡನ್ ಆಗಿ ಚೆನ್ನಾಗಿ ಮಾಡೋಣ ಅಂತೇಳಿ ಪ್ಲಾನ್ ಮಾಡಿ ಒಂದು ಫಂಕ್ಷನ್ ಆಲಿದೆ ಗೈಸ್ ನಮ್ಮೂರಲ್ಲಿ. ಅಲ್ಲಿ ಇಟ್ಕೊಂಡಿದಾರ. ಮತ್ತೆ ಊಟಕ್ಕೆ ನಾನ್ ವೆಜ್ ಮಾಡಿಸ್ಬೇಕು. ಲಾಸ್ಟ್ ಟೈಮ್ ಕೂಡ ಏನು ಮಾಡ್ತಿದ್ರು, ಲಾಸ್ಟ್ ಟೈಮು ನೈಟ್ ಫಂಕ್ಷನ್ ಮಾಡಿದ್ರು, ಮನೆ ಹತ್ರನೇ ಮಾಡ್ತಿದ್ವಿ. ಇದೇನು ಬಿರಿಯಾನಿ ಕಬಾಬ್ ಮಾಡಿಸ್ಬೇಕಂತ ಅನ್ಕೊಂಡಿದಾರ. ಮತ್ತೆ ಫಂಕ್ಷನ್ ಹಾಲ್ ಇಲ್ಲೇ ನಮ್ಮ ಮನೆ ಹತ್ರನೇ. ನಾವು ಯಾವಾಗಲೂ ಹೋಗ್ತೀವಲ್ಲ ಗೈಸ್, ಆ ರೋಡ್ ಗಾರ್ಡನ್ ಐತಿ, ತೋರಿಸ್ತೀನಿ ನಿಮಗೆ. ಹಾಗೆ ಬ್ಲಾಗ್ನ ನೋಡ್ತಾ ಇರ್ರಿ. ಮತ್ತೆ ನಮ್ಮ ಕೃಷಿಗೆ ವಿಶ್ ಮಾಡಿ ಕಮೆಂಟಲ್ಲಿ ಗೈಸ್. ನೋಡ್ರಿ, ಈಗ ಗುಡಿಗೆ ಹೋಗಂದ್ರೆ ಇಲ್ಲಿ ತುಟಿ ಕಿತ್ತಿಗಂತ ಕುಂತಾಳ. ಆಕೀಗ ಒಂದು ಚಾಳಿ ಗಲೆ ಬಿದ್ದೈತಿ. ಏನಪ್ಪಾ ಅಂದ್ರೆ ತುಟಿ ಕಿತ್ಕೊಂತಾಳ ಗೈಸ್. ಒಣಗಿರೋ ತುಟಿಗೆ ಪೊಲೀಸ್ ಬರ್ರಿ, ಈಗ ಹಿಡ್ಕೊಂಡು ಹೋಗ್ರಿ. ಪೊಲೀಸ್ರಿಗಳ ಹೇಳಿನಿ, ಈಗ ಬರ್ತಾರಂತ. ತುಟಿ ಕಿತ್ಕೊಂಡ್ ಈಕೆ ಡ್ರೆಸ್ ನೋಡ್ರಿ, ಇದು ಮಾರ್ನಿಂಗ್ ವೈಬ್ಸ್. ಇದು ಜ್ಯೋತಿ ಸಾವಿತ್ರಿ ಸ್ಟಿಚ್ ಮಾಡಿಸಿ ಅಲ್ಲೋಡು. ಯಾಕೆ ಸೈಲೆಂಟ್ ಅದ ಅಂದ್ರೆ ಅರ್ಥ ಮಾಡ್ಕೊಂಡ್ಬಿಡ್ಬೇಕು, ತುಟಿ ಕಿತ್ಕೊಳಕಂತಾಳಂತ ಅರ್ಥ. ರೇಷಾ ಅಲ್ಲೋಡ್ಲೆ, ರೇಷಾ ಜ್ಯೋತಿ ಹಿಡ್ಕೊಂಡು ಅದೇ ತರ ಚಾಳಿ ಕಂಬಿರ್ತಾಳ ನೋಡಿ. ಮಮ್ಮಿ ಉದಿನ ಕಡ್ಡಿ ತಂದು ಇಟ್ಕಂತೇನೆ ನೋವನ್ನ ಇಡ್ಲ ಬಾಯಿಗೆ ಇಡ್ತೀನಿ. ಸರಿ ಸರ್, ಸುಮ್ಮನೆ ಇಟ್ಕೊಬೇಡ. ಇಲ್ಲ ಮಮ್ಮಿ ಅನ್ ಅಲ್ಲೊಳ್ಳೆ. ಮತ್ತೆ ನೀನ್ ನೋಡಿ ಇಟ್ಕೊಳಕ್ ಕುಂತಾಳ ರೇಷಾ. ಸರಂದ್ರೆ ಇಡಲ್ಲ ಇವತ್ತು ಓಲೆ ಅವಳ ಬರ್ತಡೇ ದಿನ. ಸುಮ್ಮನೆ ಮಕ್ಕಂಡ ಇಲ್ಲೇ ಎಷ್ಟು ಬಾಳ ಹುಳ ಹುಡುಗಿ ಕಡೆ ಅಷ್ಟೇ ಬಾಳ. ನೋಡ್ರಿ, ಅವಾಗಲೇ ಹೇಳಿದ್ನಲ್ಲ, ಊಟಕ್ಕೆ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಕಬಾಬ್ ಮಾಡಬೇಕು ಅಂತ ಮಾಡಿದ್ವಿ. ಅದಕ್ಕೆ ಲಾಸ್ಟ್ ಟೈಮ್ ಹೇಳಿದ್ವಲ್ಲ, ಅವ್ರಿಗೆ ಹೇಳಿ ಊಟಕ್ಕೆ ಮಾಡ್ಸಕ್ಕಂತಿದ್ರು. ನೋಡ್ರಿ, ಫುಲ್ ಚಿಕನ್ ಬಿರಿಯಾನಿ ಫುಲ್ ದಮ್ ಕಟ್ಟಿ ಆಮೇಲೆ ಅವರು ಅದನ್ನು ಕಲಿಸ್ತಾರಂತ ಗಾಯ್ಸ್. ನನಗೆ ಗೊತ್ತಿರಲಿಲ್ಲ. ಇವರೇ ನೋಡ್ರಿ, ಅವರು ನಮ್ಮ ಊರಾಗ ಚಲೋ ಮಾಡ್ತಾರ ಅಂತೇಳಿ ಇವ್ರನ್ನೇ ಕರೆಸಿದ್ವಿ. ಲಾಸ್ಟ್ ಟೈಮ್ ಕೂಡ ಚೆನ್ನಾಗಾಗಿತ್ತು. ಸೊ ಅದಕ್ಕೋಸ್ಕರ ಮತ್ತೆ ಅವರೇ ಬಂದಿದ್ರು. ನಾವು ಏನಿಲ್ಲ ಅಂದ್ರೆ ಒಂದು 60 ಜನ 70 ಜನ ಆಗ್ಬೋದು ಅಂತ ಹೇಳಿದ್ವಿ. ಅವರು ಕೂಡ ಸ್ವಲ್ಪ ಜಾಸ್ತಿನೇ ಮಾಡಿದ್ರು ಗಾಯ್ಸ್, ಗೊತ್ತಿಲ್ಲ. ಮತ್ತು ಎಕ್ಸ್ಟ್ರಾ ಸ್ವಲ್ಪ ಜನನೂ ಹಾಗೆ ಲಾಸ್ಟ್ ಮೂಮೆಂಟ್ ಒಳಗೆ ಕರೆದಿದ್ವಿ. ಅವರು ಕೂಡ ಬರಾಕಂತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅಂತಲೇ ಎಕ್ಸ್ಟ್ರಾ ಮಾಡಿಸಿದ್ವಿ. ನೋಡ್ರಿ, ಆಲ್ರೆಡಿ ಪ್ರಿಪ್ರೇಷನ್ ಮಾಡಿದಾರ. ಇವಾಗ ರೈಸ್ ಒಳಗೆ ಅದನ್ನು ಕಲಸಿ ಬಿಡೋದಂತೆ. ನೆಕ್ಸ್ಟ್ ಕಬಾಬ್ ಮಾಡ್ತೀವಿ ಅಂತ ಹೇಳಿದ್ರು. ನೋಡ್ರಿ, ಇವ್ರ ಅಣ್ಣ ಇವರು ಎಲ್ಲ ಬಂದ್ಬಿಟ್ರ ಅಂತಂದು ಜಗ್ಗಿ ಖುಷಿ ಆಗ್ಬಿಟ್ಟಾಳ. ಕೃಷಿ ಬರ್ತಡೇ ನೋಡ್ರಿ, ಅವರ ತಿರುಮಲೇಶ್ ಅವ್ರ ಅಕ್ಕಂದ್ರು ಇಬ್ರು, ಮತ್ತೆ ಅವರ ಚಿಕ್ಕಮ್ಮರು ಮತ್ತೆ ಅವ್ರ ಮಮ್ಮಿ ಎಲ್ಲರೂ ಬಂದಿದ್ರು. ಎಲ್ಲರೂ ಸೇರಿ ಮಾತಾಡ್ಕೊಂತ ಕೂತಿದ್ರು. ನೋಡ್ರಿ, ಇವ್ರು ಬರ್ತಡೇ ಪ್ರಿಪ್ರೇಷನ್ನಾಗ 3ಕ್ಕೆ ಮುಂಜಾನೆ 2 ಡ್ರೆಸ್ ತೆಗೆದಿಟ್ಕೊಂಡು 3ಕ್ಕೆ ಮುಂಜಾನೆ ಅಲ್ರಿ, ಇನ್ನು ನಿನ್ನೆಲ್ಲ ಮೊನ್ನೆನ 2 ಡ್ರೆಸ್ 3ಕ್ಕೆ ಮುಂಜಾನೆ. ಮತ್ತೆ ಅದು 3ಕ್ಕೆ ಮುಂಜಾನೆ ಅಂದ್ರೆ ಇವತ್ತು ಮುಂಜಾನೆ ಅನ್ಕಂತಾರ. ಒಡಿ 3ಕ್ಕೆ ಮುಂಜಾನೆ ಅಂದ್ರೆ ಇನ್ನ ಒಂದ್ 3 ದಿನ ಮುಂಚೆನೆ ಅರ್ಥ ಕೋತಿ ಇಟ್ಟಿದ್ವಿ ರೀ. ಅದು ಈಗ 1 ಸೆಕೆಂಡ್ನಾಗ ಚೇಂಜ್ ಮಾಡ್ಯಾರ. ನನಗೆ ಶಾಕ್ ಆಗೈತೆ ಗೈಸ್. ಡ್ರೆಸ್ ತಗೊಂಡೋಗ್ಯಾರ ಉಟ್ಕೊಂಡಿದಾಗ. ಇಷ್ಟು 1 ಸೆಕೆಂಡ್ನಾಗ ಚೇಂಜ್ ಮಾಡಿವಲ್ಲ ಅಂತ. ಅಲ್ಲ, ಅದನ್ನ ಎದಕ್ಕೆ ಬಿಟ್ರಿ ಅದನ್ನ ಹೇಳ್ರಿ ನನಗೆ. ಅದು ಸ್ವಲ್ಪ ಸೀರೆ ತರ ಇತ್ರಿ, ಅದು ತೆಳ್ಳಗ್ ಕಾಣಿಸ್ತೀರಿ ಅಂತ ಗೈಸ್. ಅವಾಗಿಂದ ಕಬಾಬ್ ಯಾವಾಗ ಮಾಡ್ತಾರಂತ ಕಾಯಕಂತಾರಂತ. ಆದ್ರ ನಾವ್ ರೆಡಿ ಬಿರಿಯಾನಿ ಎಲ್ಲ ಮಾಡಕ ಎಲ್ಲ ಏನಿಲ್ಲ, ಬಿರಿಯಾನಿ ಕಬಾಬ್ ಅಷ್ಟೇ ಮಾಡ್ಸಿರೋದು. ತಿನ್ಬೇಕಂತ ನಾಷ್ಟ ಮಾಡಿಲ್ರಿ, ಮುಂಜಾನೆಯಿಂದ ಹೊಟ್ಟೆ ಹಸ್ಕೊಂಡ್ ಹಂಗ ತೂ ನಂಜಿಗೆಟ್ಟವ್ರೆ. ಏನ್ರ ತಿನ್ಬಿಟ್ರೆ ಹೊಟ್ಟೆ ತುಂಬ ಬಿಡುತ್ತ, ಆಮೇಲೆ ಕಬಾಬಿಗೆ ಜಾಗ ಇರಲ್ಲ ಅಂತೇಳಿ ಸಾಕಾಗುತ್ತೆ. ಈ ಕಾದ ಕಬಾಬ್ ತಿನ್ನ ಆಸೆನೆ ಹೋಗ್ಬಿಡುತ್ತಾಗ. ಆಮೇಲೆ ಅದನ್ನು ಇರಲ್ಲ. ಇತ್ತಾಗ ಕುಳು ನೀರು ಇರ್ಲಾರ್ದಂಗೆ ಇರ್ತಾರ್ರಿ ಇವ್ರು ಅಷ್ಟೇ. ಜ್ಯೂಸ್ ಕುಡಿಯಕಂತೆ ನಮ್ ಲ್ಯಾಂಗ್ವೇಜ್ನಾಗ ಹಂಗ ಅಂತೀವ್ರಿ ಗೈಸ್, ಕುಳು ನೀರು.
ಓಕೆ ಈಗ ನೆಕ್ಸ್ಟ್ ಬ್ಲಾಗ್ನ ನಮ್ಮ ಸಾವಿತ್ರಿ ಅವರು ಕಂಟಿನ್ಯೂ ಮಾಡ್ತಾರೆ. ನೋಡ್ತೀರಿ ಅಷ್ಟ್ರೊಳಗ ನಾನ್ ನೋಡ್ಕೊಂಡ್ಬಿಟ್ರಿ, ಯಾಕಂದ್ರೆ ನಾನ್ ಕಾಣಿಸಲ್ಲ ಆಮೇಲೆ ಬಿಟ್ರೆ ನಮ್ ಸಾವಿತ್ರಿ ಒಂದ್ ಚಾನಲ್ ಕ್ರಿಯೇಟ್ ಮಾಡಂಗ್ ಕಾಣಕೊಂಡ ನನಗ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಒಂದ್ ಮಾತು ಹೇಳ್ತೀನಿ, ಹೇಳಲ್ಲ ಇನ್ನೊಂದ್ ಸ್ವಲ್ಪ ದಿನ ಮತ್ತೆ ಹೇಳ್ಬಿಟ್ಟೆವ ಯವ್ವ. ಈಗ ಹೇಳ ಹೇಳ ಆಯ್ತಲ್ಲ. ನಮ್ ಸುಮ್ಮಿ ನೀನಂತೂ ಸತ್ರು ಲಾಗ್ ಮಾಡಕ್ ಆಗಲ್ಲ ನಿನಗ ಅಂದಿದ್ಲು ರೀ ನನಗ. ಈ ಚಾನಲ್ನಾಗ ಹೇಳಿದ್ಲ ಅಕ್ಕಿದ ವಿಡಿಯೋ ಮಾಡಿ, ಅಕ್ಕಿದ ಲಾಗ್ ಮಾಡಿ ನೋಡ್ರಿ, ಅಕ್ಕಿ ಚಾನಲ್ನಾಗ ಲಾಗ್ ಮಾಡಿ. ಗ್ರೇಟ್ ಗ್ರೇಟ್. ತಿರುಮಲೇಶ್ವರ ಅವ್ರ ಅಣ್ಣನ ಮಗ ರೀ, ಅವಾಗ ನೋಡಿರ್ತೀರಿ ಬ್ಲಾಗ್ನಾಗ. ಅದ್ವೈತ್ ಅಂತ ಹೆಸರು. ನಮ್ಮ ರೇಷ್ಮೆ ಈ ತರ ರೆಡಿ ಆಗ ಈಗಿದ್ ಬರ್ರಿ ಏನ್ರ ಒಂದ್ ಅನ್ನದ ನೋಡ್ರಿ ಫ್ರೆಂಡ್. ನಿಮಗ್ ಕೇಳ್ಸಿತಿಲ್ಲ ಹೇಳ್ರಿ. ಈ ಡುಮ್ಮಕ್ಕ ಹಿಂಗ ರೆಡಿ ಆಗ ನೋಡ್ರಿ ಹೆಂಗ ರೇಷ್ಮೆ ಸ್ಯಾರಿ. ನಾ ಏನ್ ರೇಷ್ಮೆ ಗೊತ್ತೈತ್ ನಂಗೂ, ನಾ ಸುಮ್ನೆ ಜೋಕ್ ಮಾಡಿದ್ದೆ ನೋಡ್ರಿ. ಬರೀ ಜಾಸ್ತಿ ಸೇಂಟ್ ನೋಡ್ ಗೈಸ್, ಹೊಸದ್ ಗೈಸ್ ಮುಚ್ಚಳಕ್ಕಾದ್ರೆ ಅದಾದ್ಮೇಲೆ ಇದ್ರದ್ದು ಇದು ಇಲ್ಲಾರ್ದಂಗ ಆಗೈತಲ್ಲ. ನಾ ಹಾಕ್ತೀನಿ ತೊಂಬ ಹಂಗ. ಯವ್ವ ಈಕಿ ತಲೆ ನೋವಂಗ ಹಾಕೊಂಡ್ಬಿಡ್ತಾಳ್ರಿ ಫ್ರೆಂಡ್ಸ್. ಇದು ಪರ್ಫ್ಯೂಮ್ ಒಂದ್ 10 ವೆರೈಟೀಸ್ ಶೀತು ನೋಡ್ರಿ. ಇವ್ರದ್ದು ಊರ್ ಮಂದಿ ರೆಡಿ ಆದ್ರ ಊರ್ ಮಂದಿಕಿನ ಮುಂಚೆಕ ರೆಡಿ ಆಗಂತಾರ. ಇನ್ನ ಮುಗಿಯವಲ್ದಾಗೈತ್ರಿ ಇದು. ಈಕಿ ಊರ್ 3ಕ್ ಮುಂಜಾನೆ ಸೀರೆ ಉಟ್ಕೊಂಡ್ ನಿಂತಾಳ. ಇನ್ನಾದ್ರೂ ಸೀರೆ ಅಷ್ಟೇ ಉಟ್ಕೊಂಡಿದ್ದೆ ಗೈಸ್, ರೆಡಿ ಆಗಿದ್ದಿಲ್ಲ. ಹೀಗಿದೆ. ಈಗ ಫೈನಲ್ ಲುಕ್ ಚೇಂಜ್ ಆಗ್ಬೋದು ಗೈಸ್ 1 ಸೆಕೆಂಡ್ ಅಲ್ಲಿ. ಅದೇನ ಫೈನಲ್ ಅಲ್ಲ ಫ್ರೆಂಡ್ಸ್, ಅದು ಹೊರಗ್ ಬಂದಿಂದ ಫೈನಲ್ ಲುಕ್ ಆಗುತ್ತೆ. ಹೊರಗ್ ಬಂದಿದ್ದು ಅಲ್ಲ, ಅಲ್ಲಿ ಹಾಲ್ನಾಗ ಹೋದ ತಕ್ಷಣ ಹೇರ್ ಸ್ಟೈಲ್ ಬಿಚ್ಕೊಂಡ್ರು ಫ್ರೆಂಡ್ಸ್. ಆಕಿ ನೋಡ್ರಿ ಈಗಂದ್ರ ನಾವು ರೆಡಿ ಆಗಕ್ ಬಡ್ಕೊಂಡ್ರ ಕ್ಯೂರಿಯಾಸಿಟಿ ಐತಿ. ನೋಡಿಲ್ಲ ಅಲ್ಲೇ ಹೋಗಿ ನೋಡ್ತೀವಿ ಬಿಡು, ಸರ್ಪ್ರೈಸ್ ಆಗಿ ಮಾಡಿ ತೋರ್ಸ್ಬೇಡ. ನೋಡ್ರಿ ಈಗ ಕಿರಿಕಿರಿ ಕಿಟಿಕಿಟಿ ಈಗ ಸ್ಟಾರ್ಟ್ ಮಾಡೋಣ. ಎಲ್ಲ ಹುಡುಗರು ಹೆಂಗ ಅನ್ಸತ್ ನೋಡ್ರಿ, ಬರ್ದಿನ ಮುದ್ದಾಮ ಕಾಡ್ತಾವು. ಜ್ಯೋತಿಗೆ ಒಂದು ಕಾಂಟ್ರಾಕ್ಟ್ ಬಂದೈತಿ. ಅದೇನಪ್ಪ ಅಂತಂದ್ರೆ ಈ ರೋಡ್ ಕ್ಲೀನ್ ಮಾಡೋದು. ಅದಕ್ಕ ಮಾಡ್ಕೊಂಡು ಹೊಂಟಾಳ. ಈಗ 1 ವೇ ಈ ಕಡೆ ಹೊಂಟೈತ್ರಿ. ಈಗ ಆಮೇಲೆ ಹಂಗ ಬರುತ್ತ ನೋಡ್ರಿ. ಯಾರ್ದಾರ ಊರಾಗ ಹಿಂಗ ಕಾಂಟ್ರಾಕ್ಟ್ ಇದ್ರ ಪ್ಯಾಕ್ ಮಾಡಿ ಇಟ್ಬಿಟ್ಟಾರ. ಹೌದೇನ ನೋಡ್ರಿ, ಬಾಳ ಬ್ಯೂಟಿ ಕೇರ್ ಮಾಡ್ತಾರ್ರಿ ಇವ್ರು. ಇವ್ರದ್ದು ಮೇಕಪ್ ಹೋಗ್ಬಿಡುತ್ತ ಅಂತ ಹೇಳಿ ತಿರುಮಲೇಶ ಅವ್ರ ಅಮ್ಮ ಗಂಡರ ತಿರುಮಲೇಶ ಅವ್ರ ಮಮ್ಮಿ ಇದ್ದ ಡ್ರೆಸ್ ನೋಡ್ಬೇಕಂತ ನೋಡ್ರಿ. ಕಾಣಿಸತೈತಿ ಇಲ್ಲ ಗೊತ್ತಾಗವಲ್ ಫ್ರೆಂಡ್ಸ್. ನಂಗಿದ್ರ ಬ್ರೈಟ್ನೆಸ್ ಮನ್ಯಾಗ ಬೇಷ್ ಅನಿಸ್ತಿಲ್ಲ. ರೇಷ್ಮೆ ಮೇಲೆ ಇವರು ಆಡಾಗಾರ ಇಲ್ಲಿ. ನಾವು ಕುಡಿಯಾಕಂತಿದ್ವಿ ಅಲ್ಲಿ ರೋಡ್ನಾಗಿಂದ ನೋಡಿ ಬಂದಾರ. ಏನ್ ಬೇಕು ನೋಡ್ರಿ. ಬರ್ತಡೆಗಳ ಫುಲ್ ಬಿಸಿ ಆಗ್ಬಿಟ್ಟಾಳ ಇದನ್ನ ತಿನ್ನೋದ್ರಾಗ, ಕೊಬ್ಬರಿ ತಿನ್ನೋದ್ರಾಗ ಗೈಸ್. ಇಂಥ ಬೇಸಿಗೆಗಾಲದಾಗ ಏನು ಇರಬಾರ್ದು ಗೈಸ್. ಅದ್ರಾಗ ಬೇರೆ ನಾನು ಡೆಲಿವರಿ ಐತಿ, ಅದಕ್ಕೆ ಸಂಕಟ ಇಟ್ಟೈತಿ ನನಗೆ. ನನ್ನ ಬೆವ್ರು ಹಂಗೆ ಕಿತ್ತಿ ಬರ್ತೈತಿ ನನಗೆ. ಡೆಲಿವರಿ ಐತಿ ಅದೇ ಸಂಕಟ ಐತಿ ನನಗೆ. ಬಿಸಿಲುಗಾಲದಾಗ ಬಂದೈತಲ್ಲ. ನೆಕ್ಸ್ಟ್ ಇವಾಗ ಅಲ್ಲಿ ಹೋಗ್ತೀವಿ. ಈಗ ಅನನ್ಯ ಅಮೂಲ್ಯ ಮತ್ತೆ ನಮ್ಮ ಅವ್ರನ್ನ ಕರ್ಕೊಂಡು ಅಲ್ಲಿ ಹೋಗ್ತೀವಿ. ನೋಡ್ರಿ, ನಮ್ಮ ತಿರುಮಲೇಶ ಮತ್ತೆ ನಮ್ಮ ವೀರೇಶ ಸೇರಿ ಎಷ್ಟು ಕಷ್ಟಪಡಕಂತಿದ್ರು ಅದನ್ನ ಮೇಲಿಡಾಕ. ಓಕೆ ಗೈಸ್, ನೋಡಿದ್ರಲ್ಲ. ಮತ್ತೆ ಇವಾಗ ನೆಕ್ಸ್ಟ್ ವಿಡಿಯೋನ ನೆಕ್ಸ್ಟ್ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ, ಎಷ್ಟು ಚಂದ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ತೋರಿಸ್ತೀನಿ. ಹಾಗೆ ವಿಡಿಯೋನ ನೋಡ್ತಾ ಇರಿ.